ಇಂದು ಗೋವಾ ಪ್ರಾಂತಕ್ಕೆ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನ ಮಧ್ವಾಚಾರ್ಯರೇ ಮೊದಲಾಗಿರ್ತಕ್ಕಂತಹ ನಮ್ಮ ಪರಂಪರೆಯ ಎಲ್ಲ ಪೂರ್ವ ಯತಿವರೇಣ್ಯರನ್ನ ರಾಘವೇಂದ್ರ ಸ್ವಾಮಿಗಳವರ ಮೂಲ ಪಾದಿಕೆಗಳನ್ನ ಹೊತ್ತುಕೊಂಡು ಇಲ್ಲಿಯ ಸಮಸ್ತ ನಮ್ಮ ಮಠದ ಶಿಷ್ಯರು ಭಕ್ತರು ಇವರುಗಳ ವಿಶೇಷವಾದ ಆಹ್ವಾನ ಮತ್ತು ಅಪೇಕ್ಷೆಯ ಮೇರೆಗೆ ಸಂಸ್ಥಾನವನ್ನು ಕರೆದುಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ. ವಾಸ್ತವಿಕವಾಗಿ ನಿನ್ನೆ ಸಂಜೆ ಇಲ್ಲಿಗೆ ಬರುವ ಕಾರ್ಯಕ್ರಮ, ನಿನ್ನೆ ಅನೇಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಬೆಳಗಿನ ಜಾವ ನಾವು ಇಲ್ಲಿಗೆ ಬರುವಂತಹ ಒಂದು ವ್ಯವಸ್ಥೆ ಆಯಿತು. ಈ ಪ್ರಾಂತಕ್ಕೆ ಮೊಟ್ಟ ಮೊದಲಿಗೆ ನಾವು ಬಂದದ್ದು ಅತ್ಯಂತ ಸುಭಿಕ್ಷೆಯ ಮತ್ತು ಉತ್ತಮವಾದ ಪ್ರಾಂತ ಎಂಬುದಾಗಿ ಈ ಪ್ರಾಂತಕ್ಕೆ ಬಂದ ಕೂಡಲೇ ನಮಗೆ ಭಾಸವಾಯಿತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮತಸ್ಥಾಪನಾಚಾರ್ಯರಾದ ವಾಯುದೇವರ ಅವತಾರಭೂತರಾದ ಶ್ರೀಮನ್ ಮಧ್ವಾಚಾರ್ಯರು ಈ ಪ್ರಾಂತಕ್ಕೆ ಆಗಮಿಸಿ ಈ ಪ್ರಾಂತವನ್ನ ಪುನೀತವನ್ನಾಗಿ ಮಾಡಿದ್ದಾರೆ. ಸುಮಧ್ವ ವಿಜಯದಲ್ಲಿ ಈ ಗೋವಾ ಪ್ರಾಂತಕ್ಕೆ ಮಧ್ವಾಚಾರ್ಯರು ಬಂದಂತಹ ಉಲ್ಲೇಖ, ಇಲ್ಲಿ ಅವರ ಅತಿಮಾನುಷ ಶಕ್ತಿಯ ಒಂದು ಆವಿಷ್ಕಾರ, ಇವುಗಳನ್ನೆಲ್ಲವನ್ನು ಮಾಡಿದ್ದಾರೆ. ಇವರು ವಾಯುದೇವರ ಅವತಾರರು ಎಂಬುವಂತಹ ವಿಷಯದಲ್ಲಿ ಆ ಕಾಲದಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿದಾಗ ಏಕಕಾಲದಲ್ಲಿ 1000 ಕದಲಿ ಫಲಗಳನ್ನ, ಬಾಳೆಹಣ್ಣನ್ನ ಏಕಕಾಲದಲ್ಲಿ ಸ್ವೀಕಾರ ಮಾಡಿ ವಾಯುದೇವರ ಆ ಅವತಾರ, ಆ ಶಕ್ತಿ ಇವುಗಳನ್ನ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಅದನ್ನ ಪ್ರಕಟಗೊಳಿಸಿದ್ದಾರೆ. ಅಂತಹ ಪರಮ ಪವಿತ್ರವಾದಂತಹ ಸ್ಥಳ ಈ ಪ್ರಾಂತವಾಗಿದೆ. ಇನ್ನು ಭೌಗೋಳಿಕವಾಗಿ ನೋಡಿದಾಗ ಯೂನಿಯನ್ ಟೆರಿಟೋರಿಯಲ್ ಪ್ರಾಂತವಾಗಿ ಇದೊಂದು ಕೇಂದ್ರ ಆಡಳಿತದ ಒಂದು ಪ್ರಾಂತವಾಗಿ, ಒಂದು ಚಿಕ್ಕ ರಾಜ್ಯವಾಗಿ ಇದನ್ನ ಪರಿಗಣಿಸಿದ್ದಾರೆ. ಅಂದ ಮೇಲೆ ಈ ಒಂದು ಪ್ರಾಂತ ತನ್ನದೇ ಆದಂತಹ ವೈಶಿಷ್ಟ್ಯವನ್ನ ಧಾರ್ಮಿಕವಾಗಿ, ಭೌಗೋಳಿಕವಾಗಿ, ಲೌಕಿಕವಾಗಿ, ಅದೇ ರೀತಿಯಾಗಿ ಟೂರಿಸಂ ಪ್ಲೇಸ್ ಆಗಿಯೂ ಕೂಡ ಈ ಪ್ಲೇಸು ಪ್ರಾಮುಖ್ಯತೆಯನ್ನ ಪಡೆದಿದೆ. ಇಂತಹ ಒಂದು ಸ್ಥಳದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರ ಆಗಮನ ಸಹಜವಾಗಿಯೇ ಆಗುವಂತಹದ್ದು. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ವಾಯುದೇವರು ಬಂದಿದ್ದಾರೆ ಅಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಪಾತ್ರರಾದಂತಹ ರಾಘವೇಂದ್ರ ಸ್ವಾಮಿಗಳವರು ಬಂದೇ ಬರ್ತಾರೆ. ತಮ್ಮ ಮೂಲ ಗುರುಗಳ ಒಂದು ಪಾದ ಧೂಳಿನಿಂದ ಪುನೀತವಾದಂತಹ ಸ್ಥಳಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದೇ ಬರಬೇಕು. ಆದ್ರೆ ಅದಕ್ಕೊಂದು ನೆಪ ಮತ್ತು ಒಂದು ಸನ್ನಿವೇಶ ಇದು ಬೇಕಾಗಿದೆ. ನಮ್ಮ ಮಠದ ಪ್ರಮುಖ ಶಿಷ್ಯರಾದಂತಹ HK ಅಪರಂಜಿಯವರು 1987 ಆಸುಪಾಸಿನಲ್ಲಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರನ್ನ ಕರೆದುಕೊಂಡು ಬರಬೇಕು ಎಂಬುದಾಗಿ ಸಂಕಲ್ಪಿಸಿ ಈ ಪ್ರಾಂತದ ಸಮಸ್ತ ಭಕ್ತರ ಒಂದು ಸಹಯೋಗ ಸಹಕಾರದೊಂದಿಗೆ ಉತ್ತಮವಾದ ನಿವೇಶನ ಜೊತೆಗೆ ಭವ್ಯವಾದ ಮಠದ ನಿರ್ಮಾಣ ಅನ್ನುವಂಥದ್ದು ಇಲ್ಲಿ ಮಾಡಿದ್ದಾರೆ. ಮಾಡಿ ನಡೆದಾಡುವ ರಾಯರು ಎಂಬುದಾಗಿ ಪ್ರಸಿದ್ಧರಾದ ನಮ್ಮ ಪರಮ ಗುರುಗಳಾದ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಪ್ರಾರ್ಥಿಸಲಾಗಿ ಅವರು ತುಂಬು ಮನಸ್ಸಿನಿಂದ ಈ ಪ್ರಾಂತಕ್ಕೆ ಆಗಮಿಸುವುದಾಗಿ ಮೂಲ ವೃತ್ತಿಕಾ ವೃಂದಾವನದ ಪ್ರತಿಷ್ಠಾಪನೆಗಾಗಿ ಒಪ್ಪಿಗೆಯನ್ನು ನೀಡಿ ಅವರೇ ಸ್ವತಃ ಇಲ್ಲಿ ಆಗಮಿಸಿ ರಾಘವೇಂದ್ರ ಸ್ವಾಮಿಗಳವರ ಮೂಲ ವೃತ್ತಿಕಾ ವೃಂದಾವನವನ್ನ ಇಲ್ಲಿ ನೆಲೆಗೊಳಿಸಿದ್ದಾರೆ. ಅಂದಿನಿಂದ ಇದು ಹರಿ ವಾಯು ಗುರುಗಳ ಕ್ಷೇತ್ರವಾಗಿ ಈ ಪ್ರಾಂತವು ಪರಿಣಾಮಗೊಂಡಿದೆ. ಇನ್ನು ರಾಯರ ಆಗಮನದಿಂದ ಮತ್ತಷ್ಟು ಜಾಗೃತಗೊಂಡಂತಹದ್ದಾಯಿತು ಈ ಪ್ರಾಂತ. ಭಗವಂತನ ಆರಾಧನೆಗೆ ಬಹಳ ಮುಖ್ಯವಾದಂತಹದ್ದು ಒಂದು ಪ್ರತೀಕ, ಒಂದು ಮಾಧ್ಯಮ. ಭಗವಂತ ಎಲ್ಲಾ ಕಡೆಯಲ್ಲಿಯೂ ಇದ್ದಾನೆ, ಆಮ್ನಿ ಪ್ರೆಸೆನ್ಸ್. ಒಂದು ಎಲ್ಲ ಕಡೆಯಲ್ಲಿ ಇರುವಂತಹ ಭಗವಂತನನ್ನ ಆರಾಧನೆ ಮಾಡಬೇಕಾದ್ರೆ ನಮಗೊಂದು